ಇವನು ಎತ್ಲಾಗ ಹೋದ ಅಂತ ಕಾಣ ಇವ್ನು ಕೆಲಸದವ್ ಇವನು. ಇವ್ನಿಗೆ ಎಷ್ಟೊತ್ತಂತ ನಿನ್ಕೊಳ್ಳೋದು, ಕಾಯ್ಕೊಂಡು ನಿನ್ಕೊಳ್ಳೋದು ಏನೋ ಗೊತ್ತಿಲ್ಲ. ನಾನು ಇವ್ನಿಗೆ ಕಾಯ್ಕೊಂಡು ನಿನ್ಕೋಬೇಕು, ಇವ್ನು ನನಗೆ ಕಾಯ್ಕೊಂಡು ನಿನ್ಕೋಬೇಕು, ಒಂದು ಗೊತ್ತಾಗ್ತಿಲ್ವಲ್ಲ. ದಿನ ನನಗೆ ಇದೇ ಕೆಲಸ ಆಗೋಯ್ತು. ಲೇ ನಿಂಗಣ್ಣ, ಲೇ ಲೇ ಎತ್ಲಾಗ ಹೋದ್ಲಾ, ಬಾರ್ಲಾ ಇಲ್ಲಿ. ಎಲ್ಲೋದು ನೀನು? ಇವನಿಗೆ ಒಳ್ಳೆ ಕತೆ ಆಗೋಯ್ತಲ್ಲ, ಇವನಿಗೆ ಹುಡ್ಕದೆ ಒಂದು ಕತೆ ಆಗೋಯ್ತಲ್ಲ ನನಗೆ. ಇವನಿಗೆ ಈ ಸಲ ಸಂಬಳದಲ್ಲಿ ದುಡ್ಡು ಒಂದು ರೇಟು ಕಡಿಮೆ ಕೊಡಬೇಕು ಇವನಿಗೆ. ಒಂದು 2-3 ದಿವಸ ದುಡ್ಡು ಕೊಟ್ಟರೆ ಇವನು ಬುದ್ಧಿ ಕಲಿತಾನೆ, ಇಲ್ಲ ಅಂದರೆ ಬುದ್ಧಿ ಕಲಿಯಲ್ಲ. ಓಹೋ, ಯಾಕ ಅತಿ ಆಗೋಯ್ತಿ ನನ್ನ ಮಗುಂದ ಯಾಕ? ಎತ್ಲಾಗೋದ, ಬಾರ್ಲಾ ಇಲ್ಲಿ. ಬಿಟ್ಟ ಸಾವುಕಾರ ಕಡತ್ತಾಗಿ ತಿಂಡಿ ತಿನ್ಕೊಂಬಿಟ್ಟು ಅದು ಇದು ಚೆನ್ನಾಗಿ ತಿನ್ಕೊಂಬಿಟ್ಟು ಬಿಗ್ಗ್ಯಾಗಿ ಬಂದ್ಬಿಟ್ಟ ಈಗ ಕೆಲಸ ಮಾಡಿಸೋದಕ್ಕೆ. ಒಂದು ಗಳಿಗೆ ಬಿಡಲ್ಲ ನನಗೆ. ಅಲ್ಲಿ ಹೋಗು, ಇಲ್ಲಿ ಹೋಗು, ಆ ಕೆಲಸ ಮಾಡು, ಈ ಕೆಲಸ ಮಾಡು, ತೋಟದ ಹೋಗ್ಬಾ, ಹೊಲತ್ತ ಹೋಗ್ಬಾ, ಬರೀ ಇದೇ ಆಯಿತು. ಟೈಮ್ ಕಾಯ್ತಿದ್ದೀನಿ, ಮಾಡ್ತೀನಿ. ತಡಿ ಸಾವುಕಾರ, ನಿನಗೆ ಜೊತೆಲಿ ಇದ್ಬಿಟ್ಟು ಏನು ಮಾಡ್ಬೇಕಂತ ನನಗೆ ಚೆನ್ನಾಗಿ ಗೊತ್ತೈತೆ. ಮಾಡ್ತೀನಿ ತಡಿ, ನಿನಗೆ ಐತೆ ಸ್ವಲ್ಪದಲ್ಲೇನೆ. ಏಯ್ ಎಲ್ಲ ಗುಸು ಪಿಸ್ ಪಿಸು ಅಂತ ಅಲ್ಲೇ ನಿನ್ಕೊಂಬಿಟ್ಟೇನೋ ಮಾತಾಡ್ತಿದ್ಯಾ? ಏನೋ ಒಬ್ನೊಬ್ನೇ ಜೋರಾಗಿ ಏನೋ ಮಾತಾಡ್ಕೊಳ್ತಿದ್ಯಾ? ಏನು ಬೈತಿದ್ಯಾನೋ ನನಗೆ? ಸಾವುಕಾರ್ರೆ, ಎಲ್ಲಾದರೂ ಉಂಟಾ ನಿಮಗೆ ಬೈಯೋಕ್ಕಾಗುತ್ತೇನ್ರಿ ಸಾವುಕಾರ್ರೆ? ನಾನು ಅಲ್ಲ ಸಾವುಕಾರ್ರೆ, ನನಗೆ ಕರೆದ್ರ ನೀವು? ನನಗೆ ಏನು ಗೊತ್ತಾಗಲಿಲ್ಲ ಕಣ್ರಿ ಸಾವುಕಾರ್ರೆ. ನಾನು ಹಸ್ಗಳಿಗೆ ಈ ಕಡೆ ಪಕ್ಕದಲ್ಲೇನೆ ಹಸ್ಗಳಿಗೆ, ನಿಮ್ಮ ಹಸ್ಗಳಿಗೆ ಮೇವು ಆಗ್ತಿದ್ದೆ ಕಣ್ರಿ ಸಾವುಕಾರ್ರೆ. ಅಲ್ಲಿ ಹುಲ್ಲಿನ ಬಾವಣೆ ಹತ್ರ ಇದ್ದೆ, ಹಂಗಾಗಿ ನನಗೆ ಕೇಳಿಸ್ಲಿಲ್ಲ ಸಾವುಕಾರ್ರೆ, ಬೇಜಾರು ಮಾಡ್ಕೊಬೇಡ್ರಿ. ಎಲ್ಲ ಲೇ ಹುಟ್ಟು ನಾಟಕಗಾರ ನನ್ನ ಮಕ್ಕಳ, ಬರೀ ಸುಳ್ಳು ಹೇಳ್ತೀಯ ನನ್ನ ಮುಂದೆ. ಇವೆಲ್ಲ ಸುಳ್ಳು, ನೀನು ನಾಟಕದ ಮಾತು ಇವೆಲ್ಲ ನನ್ನ ಮುಂದೆ ನಡೆಯಲ್ಲ ಕಣೋ. ಅಲ್ಲ ಕಳ್ಳ, ಹಸ್ಗಳಿಗೆ ನೋಡ್ಕೊಳೋದಕ್ಕೇನೆ 2-3 ಜನ ಆಳ್ಬಿಟ್ಟಿದ್ದೀನಿ ನಾನು. ಅಂಥದ್ರಲ್ಲಿ ನೀನು ಹೋಗಿ ಕೆಲಸ ಮಾಡೋದು ಏನಾಯ್ತು? ನಿನ್ನ ಕೆಲಸ ನೀನು ಮಾಡಂತ ಹೇಳಿರ ನೀನು ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಅವ್ರು ಇರ್ತಾವ ಕೆಲಸದವ್ರತಾವೆಲ್ಲ ಕೂತ್ಕೊಂಡ್ಬಿಟ್ಟು ಬರೀ ಅರಟೆ ಹೊಡಿಯೋದು ಕಲ್ತಿದ್ಯಾ? ಅಲ್ಲ ಕಳ್ಳ, ನಾನು ತಿಂಡಿ ತಿನ್ಕೊಂಡು ಬರೋಕ್ಕಿಂತ ಮುಂಚೆ ನೀನು ಇಲ್ಲಿ ನನಗೆ ಕಾಯ್ಕೊಂಡು ನಿಂತಿರ್ಬೇಕು. ಎಷ್ಟು ದಿವಸ ನಿನಗೆ ಹೇಳಿರೋದು? ನಾನು ದಿನಾಲು ಬಂದ್ಬಿಟ್ಟು ನಿನಗೆ ಕಾಯ್ಕೊಂಡು ನಿನ್ಕೋಬೇಕು, ಕೂ ಕರಿಬೇಕಲ್ಲ ನಿನಗೆ? ಎಷ್ಟು ದಿವಸ ಹೇಳಿರೋದು ನಿನಗೆ? ಸಾವುಕಾರೆ, ನನಗೆ ಗೊತ್ತಾಗ್ಲಿಲ್ಲ ಕಣ್ ಸಾವುಕಾರೆ. ನಾಳೆಯಿಂದ ನಿಂತಿರ್ತೀನಿ, ಬೇಜಾರು ಮಾಡ್ಕೊಬೇಡ್ರಿ ಸಾವುಕಾರೆ. ಏನು ಮಾಡೋಣ? ಅಲ್ಲೇ ಆ ಸ್ಕೂಲಿಗೆ ಯಾಕ ಹುಷಾರಿಲ್ಲ ಅಂತ ಹೇಳ್ತಿದ್ರು, ಅಲ್ಲಿ ನಿಂತಿದ್ದೆ ಕಣ್ರಿ ಸಾವುಕಾರೆ ಅಷ್ಟೇ. ನಾನು ಎಲ್ಲೂ ಏನು ಹೋಗಿರಲಿಲ್ಲ. ನೀವು ಬೇರೆ ತಿಂಡಿ ತಿನ್ಬರೋದು ಒಂದು ಸ್ವಲ್ಪ ಒತ್ತಾಗುತ್ತಲ್ಲ, ಅದಕ್ಕೋಸ್ಕರ ಸುಮ್ಮನೆ ನಿಂತಿದ್ದೆ ಕಣ್ರಿ ಸಾವುಕಾರ್ರೆ. ಇನ್ನೇನು ಮಾಡೋಣ, ಎಷ್ಟೊತ್ತಂತ ಇಲ್ಲಿ ಆಚೆ ಕಡೆ ನಿಂತ್ಕೊಳ್ಳೋದು ಅಂತ. ಇದೇ ಆಯಿತು ನಿಂದು. ಬರೀ ನಾಟಕ ಕಳ್ಳ ನಿಂದು. ಏನು ಒಂದೇ ಒಂದು ಕೆಲಸ ಮಾಡಲ್ಲ, ಏನಿಲ್ಲ. ಅವ್ರು ಇರ್ತಾವ ಬರೀ ಅರಟೆ ಒಟ್ಕೊಂಡು ತಿರ್ಗಾಡೋದೇ ಆಯಿತು ನಿಂದು. ನನಗೆ ಗೊತ್ತೈತೆ ನೀನು ನಾಟಕ ಮಾಡೋದು. ಸರಿ ಆಯಿತು, ಬಾಯ್ಲಿ, ನಿನ್ನಿಂದ ಒಂದು ಕೆಲಸ ಆಗಬೇಕು, ಬಾರ ಇಲ್ಲಿ. ಕೆಲಸನಾ ಶುರು ಆಯಿತು ಅಲ್ಲ ಇವಂದು. ಹೋಗಿ ನಾನು ಈ ಸಾವುಕಾರ ಹತ್ರ ಬಂದು ತಗ್ಲಾಕೊಂಬಿಟ್ನಲ್ಲ. ಸುಮ್ಮನೆ ಅತ್ಲಾಗ ಕೂಕಳ್ಳಿ ಅತ್ಲಾಗಂತ ಅಲ್ಲಿ ಎಲ್ಲಾರ ಕುಂತಿದ್ರು ಆಗ್ತಿತ್ತು ಅತ್ಲಾಗಿ. ಒಳ್ಳೆ ತಲೆನೋವು, ಒಳ್ಳೆ ಗೋಳು ನನಗಂತೂ. ಯಾಕೆ ಸಾವುಕಾರ್ರೆ, ಯಾಕೆ ಕರೆದ್ರಲ್ಲ? ಏನಾಗಬೇಕಿತ್ತು? ತೋಟದ ಹೋಗಿ ಬರ್ಬೇಕಿತ್ತಾ? ಸರಿ ಸಾವುಕಾರ್ರೆ, ಆಯಿತು. ಹಿಂಗೆ ಅಪ್ಪನ ಬರ್ತೀನಿ. ಏನು ಕೆಲಸ ಹೇಳ್ರಿ ತೋಟದವ? ಏನು ಕಾಯಿ ಏನಾದ್ರೂ ಕೀಳಿಸ್ತಿದ್ದೀರೋ, ಇಲ್ಲ ಏನಾದರೂ ತೋಟತಾವೇನಾದ್ರೂ ಪೈಪ್ಲೈನ್ ಏನಾದ್ರು ಮಾಡಿಸ್ತಿದ್ದೀರಾ, ಇಲ್ಲ ಒಕ್ಕೆ ಗಿಕ್ಕೆ ಏನಾದ್ರು ಓಡಿಸ್ತಿದ್ದೀರಾ? ಅಲ್ಲೇನಾದರೂ ನೋಡ್ಕೋಬೇಕಾ? ಸರಿ ಸಾವುಕಾರ್ರೆ, ಆಯಿತು. ನಾನು ಹೋಗಿ ನೋಡ್ಕೊಂಬರ್ತೀನಿ, ನೀವು ಇಲ್ಲೇ ಇರ್ರಿ. ಬೇಡ, ನೀನೇನು ತೋಟತಾವೇನು ಹೋಗೋದು ಬೇಡ. ನಾನು ಹೋಗಿ ಬರ್ತೀನಿ, ನಾನೇ ಹೋಗ್ತೀನಿ ಇವತ್ತು ತೋಟತಾವ. ಒಂದು ಕೆಲಸ ಮಾಡು, ತೋಟತಾವ ಹೋಗೋದಕ್ಕಿಂತ ಒಂದು ಮುಖ್ಯವಾದ ಕೆಲಸ ಐತೆ ನಿನ್ನಿಂದ. ಈಗ ಹೋಗ್ಬಿಟ್ಟು ಇವರಿದ್ದಾರೆ ನೋಡು, ಗೌಡ್ರು ಮಂತ ಹೋಗ್ಬಿಟ್ಟು ಸಾವುಕಾರ ಹೇಳಿ ಕಳಿಸಿರುವ ಅದೇ ನೀವು ಆ ರಂಗಜ್ಜಾರದ ಆಸ್ತಿಗಳು ನಮ್ಮ ಸಾವುಕಾರ ಆಸ್ತಿ ಇರೋದನ್ನು ಸಮಪಾಲು ಮಾಡಿಬಿಟ್ಟು ಅಲ್ಲಿ ದಾರಿ ಬಿಡಿಸ್ತೀವಂತ ಮಾತಾಡಿದ್ರಲ್ಲ ಪಂಚಾಯತ್ಗೆಯಲ್ಲಿ, ಅದು ಅಳತೆ ಮಾಡಿಬಿಟ್ಟು ದಾರಿ ಬಿಡಿಸಿಲ್ವಂತೆ. ನೋಡಿಬಿಟ್ಟು ಒಂದು ಸ್ವಲ್ಪ ಬೇಗ ದಾರಿ ಮಾಡಿಕೊಡ್ಬೇಕಂತೆ. ನಮ್ಮ ಸಾವುಕಾರ ದಿನಾಲೂ ಅಲ್ಲೆಲ್ಲ ಟ್ಯಾಕ್ಟ್ರಿ ತಗೊಂಡು ಹೋಗ್ಬೇಕು, ಗಾಡಿಗಳೆಲ್ಲ ಓಡಾಡ್ತವೆ, ಅಲ್ಲಿ ಜಾಗ ಇಲ್ಲ, ಜಾಗ ಮಾಡಿಕೊಡ್ಬೇಕು ಅಂತ ಹೇಳು ಬೇಗ. ಅಲ್ಲೇ ಪಂಚಾಯತ್ಗೆ ಮಾಡಿ 10-15 ದಿವಸ ಆದ್ರೂ ಏನು ಮಾತಾಡೋಂಗಿಲ್ಲ, ಏನಿಲ್ಲ. ಎಲ್ಲ ನಮ್ಮ ಅವನು ರಂಗಾಜನ್ ಕಡೆ ಅಲ್ವಾ ಎಲ್ಲರೂ ಮಾತಾಡೋದು. ಹಂಗಾಗಿ ನಮ್ಮ ಕಡೆ ಯಾರು ಮಾತಾಡೋದೇ ಇಲ್ಲ. ಎಲ್ಲರೂ ಬರೀ ಅವ್ರ ಕಡೆನೇ ಮಾತಾಡೋದು. ಮಾತಾಡಿದ ತಕ್ಕಂತೆ ನಮಗೆ ಜಾಗ ಬಿಡಿಸ್ಕೊಡ್ಬೇಕು ತಾನೆ, ಸುಮ್ಕೆ ಮಾತಾಡೋದಲ್ಲ, ದೊಡ್ಡದಾಗಿ ಬಿಡಿಸ್ಕೊಡ್ಬೇಕು ಜಾಗನ. ಹೌದಾ ಸಾವುಕಾರ್ರೆ? ಈಗ ನಾನು ಗೌಡ್ರ ಮಂತ ಹೋಗ್ಬೇಕಾ? ಸಾವುಕಾರ್ರೆ, ಏನು ಗೊತ್ತಾ ಸಾವುಕಾರ್ರೆ, ಈಗ ನಾನು ಹೋಗೋದಕ್ಕಿಂತ ಸಾವುಕಾರ್ರೆ, ನಾನು ಬರ್ತೀನಿ ನಿಮ್ಮ ಜೊತೆ, ಬರಲ್ಲ ಅಂತ ಏನಿಲ್ಲ. ನೀವು ಜೊತೇಲಿ ಇರ್ಬೇಕಂತ ಸಾವುಕಾರ್ರೆ. ನೀವು ಬಂದು ಹೇಳಿದ್ರೇನೆ ಅದಕ್ಕೊಂದು ತೂಕ, ಅದಕ್ಕೊಂದು ಬೆಲೆ ಇರುತ್ತೆ. ಇಲ್ಲ ಅಂದರೆ ಇನ್ನೂ ಒಂದು 2-3 ದಿವಸ ತಡ ಮಾಡಿಬಿಡ್ತಾರೆ. ಇವಾಗ ಬಂದುಬಿಟ್ಟು ನೀವು ಗೌಡ್ರ ತಾವು ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಂದು. ಬೇಗ ರಂಗಜನು ಕರೆದುಬಿಟ್ಟು ಅಳತೆ ಮಾಡಿಬಿಟ್ಟು ಆಸ್ತಿ ಸಮ ಇದು ಮಾಡ್ತಾರೆ ಸಾವುಕಾರ್ರೆ. ನೋಡ್ರಿ ಹೆಂಗೆ ಮಾಡ್ತೀರಾ? ಇವನು ಹೇಳಿದೊಂದು ಕೆಲಸ ಮಾಡಲ್ಲ, ಏನಿಲ್ಲ. ಹೋಗೋಕ್ಕಾಗ್ದಲೆ ಸುಮ್ಮನೆ ಏನೇನೋ ಒಂದೊಂದು ಹೇಳ್ತಿರ್ತಾನೆ ಇವನು.
ಹಂಗಲ್ಲ ಸಾವ್ಕಾರ್ರೆ. ಈಗ ನಾನು ಹೋಗಿ ಹೇಳೋದಕ್ಕಿಂತ ಸಾವ್ಕಾರ್ರೆ, ನೀವು ಹೇಳೋದ್ರಲ್ಲೂ ಒಂದು ತೂಕ ಇರುತ್ತೆ ಸಾವ್ಕಾರ್ರೆ. ಹ್ಞೂ, ಅಲ್ಲೇ 10-15 ದಿವಸ ಮೇಲೆ ಆಯಿತು ಪಂಚಾಯತ್ಗೆ ಮಾಡಿಬಿಟ್ಟು ಜಾಗ ಬಿಡಿಸ್ಕೊಡ್ತೀವಿ ಅಂತ ಹೇಳಿದ್ರು ತಾನೇ ರಸ್ತೆಯಲ್ಲಿ. ಹ್ಞೂ, ಈಗ ನಾವು ಹೇಳೋದಕ್ಕಿಂತ ನೀವು ಹೇಳಿದ್ರೆ ಬೇಗ ಮಾತು ಕೇಳಿಬಿಡ್ತಾರೆ ಗೌಡ್ರು. ಪಾಪ ಸಾವ್ಕಾರ ಬಂದು ಹೇಳಿದ್ದಾರೆ, ಹ್ಞೂ ಮಾತಾಡಿದ ತಕ್ಕಂತೆ ಬೇಗ ಬಿಡಿಸ್ಕೊಡೋಣ ಅಂತ ಆ ರಂಗಜ್ಜಿಗೆಲ್ಲ ಕರೆಸ್ಬಿಟ್ಟು ಅದೇನು ಬೇಗ ಹತ್ತಾಗಿ ದಾರಿ ಮಾಡಿಕೊಡ್ತಾರೆ ನಿಮಗೆ. ಹ್ಞೂ, ನಾನು ಹೋಗೋದಕ್ಕಿಂತ ನೀವು ನಾನು ಬರ್ತೀನಿ ಸಾವ್ಕಾರ, ನಿಮ್ಮ ಜೊತೆನೇ ಇರ್ತೀನಿ. ನೀವು ಹೇಳೋದು ತೂಕ ಇರುತ್ತೆ ಅಂತ ಅಷ್ಟೇ ಸಾವ್ಕಾರ, ಇನ್ನೇನಿಲ್ಲ. ಅಯ್ಯೋ ದೇವ್ರೇ, ಒಳ್ಳೆ ಟೈಮಿಗೆ ಬಂದು ಸಿಗಾಕೊಂಬಿಟ್ಟಲ್ಲ ನಾನು. ಹಾಂ, ನಮ್ಮ ಅಪ್ಪ ಬೇರೆ ಮನೆ ಮುಂದೆನೇ ನಿಂತೈತೆ. ಯಾಕೆ ಬೇರೆ ಮೂಡ್ ಬೇರೆ ಸರಿ ಇಲ್ಲ ಅನಿಸುತ್ತೆ. ಯಾಕೆ ಕೋಪ ಮಾಡ್ಕೊಂಡು ಬೇರೆ ನಿಂತೈತೆ. ಹಾಂ, ಏನಪ್ಪ ಮಾಡೋದು. ನಾನು ಬೇರೆ ನೆನ್ನೆ ಹೋದವನು, ಇವಾಗ ಬೆಳಿಗ್ಗೆ ಬರ್ತಿದ್ದೀನಿ. ನನ್ನ ಮೇಲೆ ಅದೆಷ್ಟು ರೇಗಾಡುತ್ತೋ ಏನ. ನನ್ನ ಮೇಲೆ ನೀನು ಸಾಮಾನ್ಯಕ್ಕೆ ಕೋಪ ಮಾಡ್ಕೊಂಡಿರೋದು. ನಾನು ಒಂದು ಅರ್ಧ ಗಂಟೆ ಬಿಟ್ಟಾರ ಬರ್ದಿದ್ರೆ ಆಗ್ತಿತ್ತು. ಇಟ್ಟೊತ್ತಿಗೆ ನಮ್ಮ ಅಪ್ಪಯ್ಯ ಇನ್ನೇನು ತೋಟದ ಕಡೆ ಹೋಗಿರುತ್ತಲ್ಲ. ನಾನು ಇನ್ನೇನಕ್ಕೆ ಅಂತ ನಾನು ನಿಧಾನಕ್ಕೆ ಬಂದರೆ ನಮ್ಮ ಅಪ್ಪಯ್ಯ ಅಲ್ಲೇ ಇಲ್ಲೇ ಐತೆ. ಹಾಂ, ಏನಪ್ಪ ಮಾಡೋದು. ಒಳ್ಳೆ ಕೆಲಸ ಆಗೋಯ್ತಲ್ಲ, ಚೆನ್ನಾಗೇ ಸಿಗಾಕೊಂಬಿಟ್ಟು ನಮ್ಮ ಅಪ್ಪಯ್ಯನ ಕೈಲಿ. ನೋಡೋಣ, ಇನ್ನೇನು ಮಾಡೋಕ್ಕಾಗಲ್ಲ. ಈಗ ವಿಧಿ ಇಲ್ಲ, ನಿಧಾನಕ್ಕೆ ಉಪಾಯದಿಂದ ಮಾತಾಡಿಸಿ ಒಳಗಡೆಗೆ ಹೋಗ್ತೀನಿ. ಸಾವ್ಕಾರ್ರೆ, ನಡ್ರಿ ನಡ್ರಿ ಹೋಗೋಣ ನಡ್ರಿ ಸಾವ್ಕಾರ್ರೆ. ಗೌಡ್ರು ಮಂತವ. ಏಯ್, ಎಲ್ಲೆಲ್ಲ ಹೋಗಿದ್ದೆ? ನೆನ್ನೆಯಿಂದ ಕಾಣಿಸ್ತಿರೋಲ್ವಲ್ಲ ಮಂತವ. ಹಾಂ, ಎಲ್ಲ ಹೋಗಿದ್ದೆ? ನೆನ್ನೆ ತೋಟದಲ್ಲಿ ಅಲ್ಲಿ ಕಾಯೆಲ್ಲ ಕೀಳಿಸ್ತಿರ್ಬೇಕಾದ್ರೆ, ಅಲ್ಲಿ ಗೊಬ್ಬರ ಎಲ್ಲ ಚಲಿಸ್ಬೇಕಾದ್ರೆ ಅಲ್ಲೆಲ್ಲ ನೋಡ್ಕೊಂಡು ಲೆಕ್ಕ ಎಲ್ಲ ನೋಡ್ಕೊಳ್ಳೋ ಒಂದಿಟ್ಟು ಅಂತ ನಿನಗೆ ಬಿಟ್ಟು ಹೋದ್ರೆ ನೀನು ಎಲ್ಲ ತೋಟ ಎಲ್ಲ ಬಿಟ್ಟು ಎಲ್ಲ ಹೋಗಿದ್ದೆ ನೀನು? ಹಾಂ ಅಪ್ಪಯ್ಯ, ನಾನು ಎಲ್ಲ ಹೋಗಿರಲ್ಲ ಕಣಪ್ಪ. ಇಲ್ಲೇ ನನ್ನ ಫ್ರೆಂಡ್ಸ್ಗಳು ಕರೆದಿದ್ರು. ಮದುವೆ ಇತ್ತು ನನ್ನ ಫ್ರೆಂಡಿಂದು. ಅಲ್ಲಿ ಹೋಗಿದ್ದೆ ಕಣಪ್ಪ. ಬರೀ ತಿನ್ನೋದಕ್ಕೆ ಅಲ್ಲಿ ಇಲ್ಲಿ ಕರಿದ ತಕ್ಷಣ ಹೋಗ್ಬಿಡು. ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ಯಾ ಮದುವೆ ಹೋಗಿದ್ದಾನಂತೆ ಮದುವೆಗೆ. ನೀನು ಯೋಗ್ಯತೆಗೆ ಒಂದು ಅಪ್ಪಯ್ಯ ಮಾಡಿರೋ ಕಷ್ಟಪಟ್ಟು ಮಾಡಿರೋದು ಒಂದು ತೋಟ, ಒಂದು ಹೊಲ, ಒಂದು ಕೆಲಸದವ್ರು ನೋಡ್ಕೊಳಕ್ಕಾಗಲ್ಲ ನಿನಗೆ. ಬರೀ ತಿನ್ನೋದು ಅಲ್ಲಿ ಇಲ್ಲಿ ಹೋಗನ್ನು ಸೂಟ್ಬುಟ್ಟು ಹಾಕ್ಕೊಂಡು ಸ್ಟೈಲಾಗಿ ಹೊಲ್ಟ್ಬಿಡ್ತೀಯ. ಇನ್ನೇನು ಅಪ್ಪಯ್ಯ ಕಷ್ಟಪಟ್ಟು ದುಡಿತೈತೆ, ಎಲ್ಲ ಕೆಲಸ ಎಲ್ಲ ಇದು ಮಾಡ್ತಿದ್ದಾರೆ. ನೋಡ್ಕೊಳ್ಳೋಣ ಒಂದು ಸ್ವಲ್ಪ ಅಪ್ಪಯ್ಯಂಗೆ ಒಂದು ಸ್ವಲ್ಪ ಕೆಲಸ ಗಿಲ್ಸ ಎಲ್ಲ ಕಡಿಮೆ ಮಾಡ್ಸೋಣ. ಅವೆಲ್ಲ ಇಲ್ಲ, ಬರೀ ತಿರ್ಗಾಡ್ತಿರು. ಪ್ರಯತ್ನ ಇಲ್ದವನೇ. ಒಂದೆಲ್ಲ ಕಷ್ಟಪಡ್ತಿರೋದು ಯಾರಿಗೋಸ್ಕರನೋ ನಾನು? ಯಾರಿಗೋಸ್ಕರ? ನಿನಗೆ ತಾನೇ. ದಂಡಪಿಂಡ ನೀನು ಅಂತಾರ, ದಂಡಪಿಂಡ ನೀನು. ಯಾವುದಕ್ಕೂ ಪ್ರಯತ್ನ ಇಲ್ಲ ನೀನು. ನನ್ನ ಕಿರೆ ಮಗ ಎಷ್ಟು ಬುದ್ಧಿವಂತ. ಅವನು ಬುದ್ಧಿವಂತದಲ್ಲಿ ಅವನ ಬುದ್ಧಿಲಿ ಒಂದು 10% ಇಲ್ಲ ಕಳ್ಳ ನಿನಗೆ. ಯಾವುದಕ್ಕೂ ಪ್ರಯತ್ನ ಇಲ್ಲ ನೀನು. ಇನ್ನೊಂಚೂರು ಹುಗಿ ಮಾವ. ಏನಕ್ಕೂ ಪ್ರಯತ್ನ ಇಲ್ಲ ಕಣಮಾವ ಇವನು. ಏನಕ್ಕೂ ಪ್ರಯತ್ನ ಇಲ್ಲ. ಬರೀ ಹಂಗೆ ಹೋಗಿಲ್ ಕಣಮಾವ. ನೆನ್ನೆ ಬೆಳಿಗ್ಗೆ ಹೋದವ್ ನೀನು, ಈಟತ್ತಾದ್ರೂ ಇವಾಗ ಬಂದಿದ್ದ ನೋಡ್ರಿ ಮನೆಗೆ. ಇವ್ ಹೇಳೋರು ಕೇಳೋರು ಯಾರು ಇಲ್ಲ ಕಣಮಾವ, ಹಂಗಾಗ್ಬಿಟ್ಟಿದ್ದಾರೆ ಇವರು. ಅಲ್ಲ ಕಣಮಾಮ, ನೆನ್ನೆ ಮಾವ ಹೇಳೋಗಿದ್ದಾರೆ, ಅಪ್ಪಯ್ಯ ಹೇಳಿದ್ದಾರೆ, 2,000 ಕಾಸು ಕೊಡು ಅಂತ. 2,000 ಕಾಸು ಇಸ್ಕೊಂಡು ಹೋಗಿದ್ದಾರೆ. ದುಡ್ಡೇನ್ ಮಾಡಿರು ಕೇಳಿ ಮಾವ. ಏನೋ ದುಡ್ಡು ಇಸ್ಕೊಂಡು ಹೋದೇನೆ ನೀನು? ಏನಕ್ಕೋ ದುಡ್ಡು ಇಸ್ಕೊಂಡು ಹೋದೆ ನೀನು? ಏನಕ್ಕೆ ಬೇಕು ನಿನಗೆ 2,000? ಏನು ಮಾಡಿದೆ? ದುಡ್ಡು ಏನು ಮಾಡಿದೆ? ಪ್ರತಿಯೊಂದಕ್ಕೂ ಲೆಕ್ಕ ಹೇಳ್ಬೇಕು ನನಗೀಗ. ಏನು ಮಾಡ್ದೆ ದುಡ್ಡು ನೀನು? ಅಪ್ಪಯ್ಯ, ನಾನು ಒಂದು ಸ್ವಲ್ಪ ಕೆಲಸ ಇತ್ತು ಕಣಪ್ಪಯ್ಯ. ನಾನು ಏನೇನೋ ತಗೋಬೇಕಿತ್ತು, ಅದಕ್ಕೆ ಇಸ್ಕೊಂಡು ಹೋದೆ ಕಣಪ್ಪಯ್ಯ, ಇನ್ನೇನಿಲ್ಲ. ನಮ್ಮ ಅವ್ನು ಕೇಳಿದ ತಕ್ಷಣ ನೀನು ಏನು ಕಮ್ಮ ಕೊಡೋದಕ್ಕೆ ಹೋಗ್ತೀಯ ನೀನು? ಕೇಳ್ದಂಗೆ ನನಗೊಂದು ಮಾತು ಕೇಳಬೇಕು ತಾನೇ ನಿನಗೆ? ನಿನಗೂ ಬುದ್ಧಿ ಬೇಡವಾ ನಿನಗೆ? ಇಲ್ಲ ಕಣಮಾವ, ನಾನು ನೀವು ಹೇಳಿರ್ತೀರ ಅನ್ಕೊಂಡು ಅರ್ಜೆಂಟಲ್ಲಿ ಬಂತು. ದೊಡ್ಡದಾಗೆಲ್ಲ ಹೋಗ್ತೀರ ನಂಗೆ. ಅದು ಬೇಕು ಇದಕ್ಕೆ ಬೇಕು. ಅಲ್ಲೆಲ್ಲ ತೋಟದಲ್ಲೆಲ್ಲ ಗೊಬ್ಬರ ಚಲಿಸ್ತಿದೀವಿ, ಕಾಯಿ ಕೆಡಿಸೋರಿದ್ದಾರೆ, ಕೆಲಸವರೆಲ್ಲ ಇದ್ದಾರೆ. ಅರ್ಜೆಂಟಾಗಿ ಬೇಕು ಅವರಿಗೆಲ್ಲ. ಒಂದು ಸ್ವಲ್ಪ ಖರ್ಚಕ್ಕೆಲ್ಲ ನೋಡ್ಕೋಬೇಕು ನಾನು. ಕೊಡಲಿ 2,000 ಅಂತ ಇಸ್ಕೊಂಡು ಹೋದ್ರು ಕಣ್ಮಾವ. ನಾನು ಅತ್ಲಾಗ ಇರ್ಲಿ ಬಿಡು ಅತ್ತಾಗಂತ ನಾನು ಕೊಟ್ಟೆ ಕಣ್ಮಾವ. ಇವಳು ಒಳ್ಳೆ ಟೈಮಿಗೆ ಬಂದ್ಬಿಟ್ಟು ಅಲ್ಲೇ ನಮ್ಮ ಅಪ್ಪಯ್ಯ ಮೊದಲೇ ಕೋಪದಲ್ಲೈತೆ. ಕೋಪದಲ್ಲಿ ಇರೋದಕ್ಕೂ ಅದಕ್ಕೂ ಒಳ್ಳೆ ಟೈಮಿಗೆ ಬಂದ್ಬಿಟ್ಟು ಅಲ್ಲೇ ಹಾಕ್ಕೊಡ್ತಿದ್ದಾಳೆ. ಬರೀ ಇಂಥ ಕೆಲಸನೇ ಮಾಡೋದು ಇವಳು. ಗಂಡದ ಮೇಲೆ ಒಂದು ಚೂರುನು ಕನಿಕರಣ ಬೇಲ್ವಾ ಇವಳಿಗೆ? ಬರೀ ಕೋಪ ಮಾಡ್ಕೊಳ್ಳೋದು, ನಮ್ಮ ಅಪ್ಪನ ಮುಂದೆ ಹೇಳ್ಬಿಟ್ಟು ಬಯಸೋದು. ಒಳ್ಳೆ ಕೋಪದಲ್ಲಿ ಇದ್ದಾರೆ ನಮ್ಮ ಅಪ್ಪ. ಮೊದಲೇ ಕೋಪದಲ್ಲಿರೋದಕ್ಕೂ ಅದಕ್ಕೂ ಒಳ್ಳೆ ಟೈಮಿಗೆ ಬಂದು ಹಾಕ್ಕೊಟ್ಬಿಟ್ಲು. ನಾನು ಸುಮ್ಮನಾರು ಇರ್ದಲೆ ಎಲ್ಲಿ ಒಳ್ಳೆ ಟೈಮಿಗೆ ಬಂದು ಸಿಗಾಕೊಂಡ್ಬಿಟ್ಟೆ ಇವ್ರ ಮುಂದೆ. ನಾನು ಎತ್ಲಾಗಾದ್ರೂ ಹೋಗ್ಬಿಡೋಣ ಅಷ್ಟು ಬೇಜಾರಾಗ್ಬಿಟ್ಟೈತೆ ನನಗಂತೂ. ಆಯಿತು, ಇವಾಗ ಆಚೆ ಕಡೆ ನಿನ್ಕೊಂಡ್ಬಿಟ್ಟು ಗಂಡ ಹೆಂಡತಿ ಇಬ್ಬರಾಳು ಊರವರೆಲ್ಲ ನೋಡಂಗೆ ಚರ್ಚೆ ಮಾಡಬೇಡ್ರಿ. ನನ್ನ ಮರ್ಯಾದೆ ಏನಾಗ್ಬೇಡ. ಒಳಗೆ ಕರ್ಕೊಂಡು ಹೋಗ್ಬಿಟ್ಟು ಅದೇನು ಮಾತಾಡ್ತೀರೋ ಮಾಡ್ಕೊಳ್ರಿ. ಅದೇನಾರು ಮಾತಾಡ್ಕೊಳ್ರಿ, ಒಳಗಡೆ ಹೋಗ್ರಿ. ಮೊದಲು ಆಚೆ ಕಡೆ ನಿನ್ಕೊಬೇಡ್ರಿ. ನಿನಗೆ ಬುದ್ಧಿ ಇಲ್ಲ ಕಣಮ್ಮ. ನೀನು ಗಂಡಂಗೆ ಹೆಂಗೆ ನೋಡ್ಕೋಬೇಕು, ಹೆಂಗೆ ಹತೋಟಿಲಿ ಇಟ್ಕೋಬೇಕು ನಿನಗೆ ಬುದ್ಧಿ ಇಲ್ಲ. ನಿನಗೆ ಬುದ್ಧಿ ಇದ್ದಿದ್ರೆ ನಿನ್ನ ಗಂಡ ಅಲ್ಲಿ ಯಾಕೆ ಹೋಗವನ್ ಕಣ್ ಹೇಳು. ನಿಂಗಣ ನಡಿಲ್ಲ ಹೋಗೋಣ, ಗೊತ್ತಾಯ್ತು. ನನ್ಗೆ ಚಿಂತೆ ನನಗೆ, ಇವನ್ ಚಿಂತೆ ಇವನಿಗೆ. ಎಲ್ಲ ಮನೆ ಮಠ, ಹೊಲ ಗದ್ದೆ ಕೆಲಸ,
ಮನೆ ಅನ್ನೋದು ಜ್ಞಾನ ಇದ್ದಿದ್ರೆ ಇವೆಲ್ಲ ನನ್ಗೆ ಯಾಕೆ ಹಿಂಗಾಗ್ತಿತ್ತು, ನನ್ನ ಪರಿಸ್ಥಿತಿ ಯಾಕೆ ಹಿಂಗಾಗ್ತಿತ್ತು ಹೋಗತ್ಲಾಗಿ. ಯಾರಿಗೂ ಈ ಮನೆ ಅನ್ನೋದು ಜ್ಞಾನನೇ ಇಲ್ಲ. ಆಸ್ತಿ ಹೋಯ್ತಂತ ನನಗೆ ಹೊಟ್ಟೆ ಉರಿತೈತೆ. ಊಟ ಮಾಡ್ತಿಲ್ಲ, ನಿದ್ದೆ ಬರ್ತಿಲ್ಲ ನನಗೆ. ನನ್ನ ಚಿಂತೆ ನನಗೆ, ಇವ್ರ ಚಿಂತೆ ಇವರಿಗೆ. ಅಲ್ಲಿ ಇಲ್ಲಿ ಹೋಗೋದು, ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬರೋದು, ತಿನ್ಕೊಂಡು ಉಣ್ಕೊಂಡು ಎಲ್ಲ. ಅಲ್ಲ ಕಣೆ, ಸುಮ್ಮನಿರೋಕ್ಕಾಗಲ್ವ ನಿನಗೆ? ಅಪ್ಪ ಇನ್ ಮುಂದೆನೇ ನಾನು ಹೇಳೋದು ನಿನಗೆ. ಗಂಡನ ಮೇಲೆ ಒಂದು ರೀಟು ಪ್ರೀತಿನೇ ಇಲ್ವಲ್ಲೇ ನಿನಗೆ? ಮೊದಲೇ ಅಪ್ಪಯ್ಯ ಆಸ್ತಿ ಎಲ್ಲ ಹೋಯ್ತು ಅಂತ ಹೊಟ್ಟೆ ಉರ್ಕೊಂಡು ಅಪ್ಪಯ್ಯ ಕೋಪದಲ್ಲೈತೆ. ಆ ಕೋಪದಲ್ಲಿರೋದಕ್ಕೂ ಅದಕ್ಕೂ ತಿರ್ಗಾ ನೀನು ಅಪ್ಪ ಹಿಂಗೆ ತಿರ್ಗಾ ಇದು ಮಾಡ್ತಿದ್ಯಲ್ಲ, ನೀನು ಬುದ್ಧಿ ಬೇಡವೇನೆ ನಿನಗೆ? ಮಾತಾಡ್ಬೇಡ ನೀನು, ಜಾಸ್ತಿ ಮಾತಾಡ್ಬಿಟ್ರೆ ನೋಡಿ ಇವಾಗ. ಹೇಳ್ದಂಗೆ ಕೇಳ್ದಂಗೆ ಬಂದ್ಬಿಟ್ಟು ನೀನು ಅದಕ್ ಬೇಕು ಇದಕ್ ಬೇಕು ಅಂತ ನಾಟಕ ಮಾಡ್ಕೊಂಡು ದುಡ್ಡು ಇಸ್ಕೊಂಡು ಹೋಗ್ಬಿಟ್ಟು ಎಲ್ಲೋಗಿದ್ದಯ್ಯ ನೀನು? ಎಲ್ಲೋಗಿದ್ದೆ ನೀನು? ನೆನ್ನೆ ಹೋದವನು ಇವತ್ತು ಬರ್ತಿದ್ಯಾ ನೀನು? ಎಲ್ಲೋಗಿದ್ದೆ ರಾತ್ರಿ ಎಲ್ಲ? ಎಲ್ಲೋಗಿದ್ದೆ ನೀನು? ಏಯ್, ಹೇಳಿಲ್ವಲ್ಲ ನಿನಗೆ? ನನ್ನ ಫ್ರೆಂಡ್ ಮನೆ ಹತ್ರ ಒಂದು ಸ್ವಲ್ಪ ಕೆಲಸ ಇತ್ತು, ಮದುವೆ ಇತ್ತು. ಹಂಗಾಗಿ ನನ್ನ ಫ್ರೆಂಡು ಅಲ್ಲಿ ಮದುವೆಗೆಲ್ಲ ಅಲ್ಲೆಲ್ಲ ಅರೇಂಜ್ಮೆಂಟ್ ಮಾಡ್ಕೋಬೇಕು, ನೋಡಬೇಕು, ಬಾರೋ ನೋಡ್ಕೋಬೇಕು ಅಂತ ಕರೆದಿದ್ದ. ಅದಕ್ಕೆ ಹೋಗಿದ್ದೆ. ಎಲ್ಲದಕ್ಕೂ ಹೇಳ್ಬಿಟ್ಟೆ ಹೋಗೋಕ್ಕಾಗುತ್ತೇನೆ ನಾನು? ನನಗೂ ಫ್ರೆಂಡ್ಸ್ಗಳು ಅದು ಇದು ಇರ್ತಾವಮ್ಮ. ಅರ್ಜೆಂಟಾಗಿ ಹೋಗ್ಬೇಕಾಗುತ್ತೆ, ಎಮರ್ಜೆನ್ಸಿ. ಹಂಗೆ ಹೋಗಿದ್ದಮ್ಮ. ಅದಕ್ಕೆ ನೀನು ಹಿಂಗೆ ಆಡಿದ್ರೆ ಆಗುತ್ತಾ? ಐತೆ ಬಾ, ಒಳಗ್ ಬಾ, ಒಳಗ್ ಬಾ. ಇಲ್ಲಿ ನಿನ್ಗೆ ಐತೆ ಮಾವ ಹೇಳ್ದಂಗೆ. ಮಾವನ ಹತ್ರ ನೀನ್ ಮಾಡೋ ತಪ್ಪಿಗೆ ನಾನು ಬಯಸ್ಕೋಬೇಕು ಮಾವನ ಹತ್ರ. ನಿನ್ಗೆ ಐತೆ ತಡಿ ನಿನಗೆ. ನಿನ್ಕಂಡು ಏನೋ ಯೋಚನೆ ಮಾಡ್ತಿದ್ಯಾ? ತಿರ್ಗಾ ಏನು ಗೌಡ್ರಕ್ಕೂ ಕರಿತೀಯೋ, ಏನು ನಾನೇ ಕರಿಬೇಕಾ? ನೋಡು, ಇನ್ನು ಇಲ್ಲ, ಎಲ್ಲ ಕೆಲಸ ನಾನೇ ಮಾಡ್ತೀನಿ. ನೀನು ನನ್ನ ಜೊತೆ ಸುಮ್ಮನೆ ತಿರ್ಗಾಡಕ್ಕೆ ಬಂದಿದ್ಯಾ ಅನ್ಸುತ್ತೆ. ಕರಿಯ ಒತ್ತಾಯ್ತು, ಇನ್ನು ಏನು ಮಾಡ್ತಿದ್ಯಾ? ಸರಿ ಸಾವ್ಕಾರ, ಆಯಿತು, ಕರಿತೀನಿ ಕಣಿ. ಹೇಳ್ರಿ. ಬರೀ ಇದೇ ಗೋಳಾಯ್ತು ನನಗೆ. ಆ ಗೌಡ್ರು ಎಷ್ಟು ಕೋಪದಲ್ಲಿ ಇರ್ತಾರೋ ಏನೋ. ಎಲ್ಲ ಕಡೆನೂ ಆನೆ ಸಿಗಾಕಣಂಗೆ ಆಗ್ತೀನಲ್ಲ ಅತ್ತಾಗಿ. ಗೌಡ್ರೆ, ಗೌಡ್ರೆ, ಗೌಡ್ರೆ. ಓಹೋ, ಏನಪ್ಪ ನಿಂಗಣ್ಣ? ಏನಪ್ಪ ಹಿಂಗೆ ಮನೆ ಹತ್ರ ಬಂದ್ಬಿಟ್ಟಿದ್ಯಾ ಹುಡ್ಕೊಂಡು? ಏನಪ್ಪ ಸಮಾಚಾರ? ಗೌಡ್ರೆ, ಏನಿಲ್ಲ ಗೌಡ್ರೆ. ಸಾವುಕಾರರು ಏನೋ ಮಾತಾಡ್ಬೇಕಂತೆ, ಅದಕ್ಕೆ ಬಂದರು ಕಣ್ರಿ ಸಾವುಕಾರ. ಬಂದು ನಾನು ಸಾವುಕಾರರು ಅಲ್ಲಿ ನಿಂತಿದ್ದಾರೆ ನೋಡ್ರಿ. ಏನೋ ಮಾತಾಡ್ಬೇಕಂತೆ ನೋಡ್ರಿ ಸಾವುಕಾರ ನಿಮ್ಮ ಹತ್ರ. ಏನಪ್ಪ ಸಾವುಕಾರ, ಅದ್ಯಾಕಪ್ಪ? ಏನು ನಮ್ಮ ಮನೆ ಹತ್ರ ಬರಂಗಿಲ್ವ ಏನು? ಏನು ಬೇಜಾರು ಗೀಜಾರು ಮಾಡ್ಕೊಂಡಿದ್ಯಾ? ಕೋಪ ಗೀಪ ಮಾಡ್ಕೊಂಡಿದ್ಯಾ ಏನಪ್ಪ ನಮ್ಮ ಮೇಲೆ? ಅದ್ಯಾಕೆ ಅಲ್ಲೇ ನಿಂತಿದ್ಯಾ? ಬಾರಪ್ಪ ಒಳಿಕೆ, ಕೂತ್ಕೊ ಬಾರಪ್ಪ. ಇಲ್ಲ ಗೌಡ್ರೆ, ನನಗೆ ಕೂತ್ಕೊಳ್ಳೋ ಅಷ್ಟು ಪುರ್ಸತ್ತಿಲ್ಲ ಇವಾಗ. ಸ್ವಲ್ಪ ಕೆಲಸಗಳಿದ್ದಾವೆ, ನನಗೆ ಬೇಕಾದಷ್ಟು ಕೆಲಸಗಳಿದ್ದಾವೆ. ಏನಂದರೆ ಒಂದಿಟ್ಟು ನಿಮ್ಮ ಹತ್ರ ತುಂಬ ಅರ್ಜೆಂಟಾಗಿ ಏನೋ ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಅದಕ್ಕೆ ನಿಮ್ಮ ಮನೆ ಹತ್ರ ಬಂದು ನಾವು ಬಂದಲ್ಲೇ ನಾವು 1/4 ಗಂಟೆ ಮೇಲಾಯಿತು. ಆವಾಗಲಿಂದ ನಾವು ಕೂತ್ಕೊಳ್ತಿದ್ದೀವಿ. ಯಾರಾದ್ರೂ ಬಂದುಬಿಟ್ಟು ನಮಗೆ ಸಾವುಕಾರರು ಬಂದಿದ್ದಾರೆ, ಒಂದಿಟ್ಟು ಮಾತಾಡ್ಸೋಣ ಕೂತ್ಕೊಳ್ರಿ ಅನ್ನೋರು ಗತಿ ಇಲ್ಲ ಕಣ್ರಿ ಗೌಡ್ರೆ ನಮಗೆ. ಆಯಿತು ಬಿಡ್ರಿ, ನಮ್ಮ ಕೆಲಸ ಆಗಬೇಕಲ್ವಾ? ನಾವು ನಿನ್ಕಂಡೇ ಇರ್ತೀವಿ, ಏನು ತೊಂದರೆ ಏನಿಲ್ಲ ನಮಗೆ, ಏನು ಪರವಾಗಿಲ್ಲ. ಇವೆಲ್ಲ ಅವಮಾನ ನಮಗೆ ಮಾಮೂಲಿ ಆಗ್ಬಿಟ್ಟೈತೆ, ಏನೇನು ನಮಗೇನು ಬೇಜಾರೇನಿಲ್ಲ. ಅಲ್ಲ ಗೌಡ್ರೆ, ನಿಮ್ಮಿಂದ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು, ಅದಕ್ಕೋಸ್ಕರ ಬಂದು ನಾವು. ಅಲ್ಲಪ್ಪ ಸಾವುಕಾರ, ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಹೇಳ್ತಿದ್ಯಲ್ಲ, ಅದೇನು ಮಾತಾಡಪ್ಪ? ಅದೇ ಯಾಕೆ ಇನ್ನು ಮುಂದೆ ಯೋಚನೆ ಮಾಡ್ತಿದ್ಯಾ? ಮಾತಾಡೋದೇನು ಮಾತಾಡಬೇಕು ಅಂಥದ್ದೇನೈತೆ? ಏನಿಲ್ಲ ಸಾವುಕಾರ್ರೆ, ಅದೇ ಅವತ್ತು ಪಂಚಾಯತ್ಗೆಲ್ಲಿ ನೀವು ಮಾತಾಡಿದ್ರೆ ತಾನೇ ನೀವು. ರಂಗಜುಂಗುನು ಹೇಳ್ಬಿಟ್ಟು ನೀವು ಆಸ್ತಿ ಅಕ್ಕಪಕ್ಕದಲ್ಲಿ ಆಸ್ತಿಲಿ ಮಧ್ಯದಲ್ಲಿ ನಮ್ಮ ಆಸ್ತಿ ಸ್ವಲ್ಪ ಅರ್ಧ ಜಾಗ, ಅವರು ಆಸ್ತಿಲೂ ಸ್ವಲ್ಪ ಜಾಗನ ಬಿಡಿಸ್ಬಿಟ್ಟು ಒಂದು ಗಾಡಿ ಹೋಗಂಗೆ, ಒಂದು ಟ್ಯಾಕ್ಟ್ರಿ ಹೋಗಂಗೆ ರೋಡ್ ಬಿಡಿಸ್ತೀವಿ ಅಂತ ಸಮಪಾಲು ಮಾಡಿಬಿಟ್ಟು ರೋಡ್ ಬಿಡಿಸ್ಕೊಡ್ತೀವಿ ಅಂತ ಮಾತಾಡಿದ್ರಿ ನೀವು. ನಾನು ಒಪ್ಕೊಂಡಿದ್ದು, ಅವರು ಒಪ್ಕೊಂಡಿದ್ರಿ. ಹಾಗಾಗಿ ನಾವು ಅರ್ಜೆಂಟಾಗಿ ಈಗ ಉಕ್ಕೆ ಎಲ್ಲ ಓಡಿಸ್ಬೇಕು, ನಾವು ಬೆಳೆ ಬೆಳಿಬೇಕು, ಎಲ್ಲ ತರಕಾರಿ ಅವೆಲ್ಲ ಹಾಕಿದ್ದೀವಿ. ಅಲ್ಲೆಲ್ಲಾದ್ರೂ ನಮ್ಮ ಗಾಡಿಗಳು ವೆಹಿಕಲ್ಸ್ಗಳೆಲ್ಲ ಓಡಾಡೋದಕ್ಕೆ ನಮಗೆ ದಾರಿ ಅರ್ಜೆಂಟಾಗಿ ಬೇಕು. ನೀವು ಪಂಚಾಯತ್ಗೆ ಮಾಡಿ ಅಲ್ಲೇ 15-20 ದಿವಸದ ಮೇಲೆ ಆಯಿತು, ಆದ್ರೂ ನೀವೇನೂ ಜಾಗಗೀಗ ದಾರಿ ಏನು ಬಿಡಿಸಿಲ್ಲ ನಮಗೆ. ಅದಕ್ಕೋಸ್ಕರ ದಯವಿಟ್ಟು ನಮಗೆ ನೀವು ಏನು ಮಾತಿನಂತ ಹೇಳಿದಿರೋ ಅದನ್ನು ದಯವಿಟ್ಟು ಜಾಗ ಬಿಡಿಸ್ಕೊಟ್ಬಿಡಿ ದಯವಿಟ್ಟು. ಅರ್ಜೆಂಟಾಗಿ ನಮಗೆ ಜಾಗ ಬೇಕು ಅಲ್ಲಿ. ನಡಿಯಪ್ಪ ಸಾವುಕಾರ, ನಿಮ್ಮ ಮನೆ ಹತ್ರ ಬರೋದೇನು ಅವಶ್ಯಕತೆ ಇರಲಿಲ್ಲ, ನಾವು ಬಿಡಿಸ್ಕೊಡ್ತೀವಿ. ಏನು ನಾವು ಪಂಚಾಯತ್ ಕೇಳಿದ್ದೀವೋ, ಏನು ತೀರ್ಪು ತಗೊಂಡಿದ್ದೀವೋ, ಏನು ನ್ಯಾಯ ತೀರ್ಮಾನ ಮಾಡಿದ್ದೋ ಅದ್ರ ತಕ್ಕಂತೆ ನಾವು ನಡ್ಕೊಳ್ತೀವಿ. ಏನಂದರೆ ಒಂದ್ರೇಟು ಆ ರಂಗಜ್ಜ ಸ್ವಲ್ಪ ಅವ್ರ ಕಿರೆ ಮಗ ಅವರೆಲ್ಲ ಬಂದಿದ್ರು, ಕಿರೆ ಸೊಸೆ ಎಲ್ಲ ಬಂದಿದ್ರು. ಹಂಗಾಗಿ ಸ್ವಲ್ಪ ಪಾಪ ಅವನು ದೇವಸ್ಥಾನಕ್ಕೆ ಅಲ್ಲಿ ಇಲ್ಲಿ ನೆಂಟ್ರ ಮನೆಗೆಲ್ಲ ತಿರ್ಗಾಡ್ತಿದ್ದ. ಪುರ್ಸೊತ್ತಿಲ್ಲ ಕಣ್ರಿ ಸಾವುಕಾರ್ರೆ ನಮಗೆ. ಗೌಡ್ರೆ, ಒಂದು 2 ದಿವಸ ಸುಮ್ಮನಿರ್ರಿ ಅಂತ ಹೇಳಿದ್ದ. ತಿರ್ಗಾ ಇವತ್ತು ಬೆಳಿಗ್ಗೆ ನಮ್ಮ ಹುಡುಗಂಗೆ ಹೇಳ್ಬಿಟ್ಟು ಬರೇಳಿದ್ದೀನಿ. ಇನ್ನೇನು ಬರ್ತಾನೆ ರಂಗಜ್ಜನೂ ಗೌರಜ್ಜಿ ಸಾಮಾನ್ಯಕ್ಕೆ ಬರ್ಬೋದು ಅಂದ್ಕೊಂಡಿದ್ದೀನಿ. ಬರ್ತಾರೆ ಇಲ್ಲಿ. ಅವ್ರು ಬಂದ ತಕ್ಷಣ ಅದೇನು ಮಾತಾಡ್ಬಿಟ್ಟು
ಇವತ್ತಾದರೆ ಇವತ್ತೇನೆ ಹೋಗ್ಬಿಟ್ಟು ಅದೇನು ದಾರಿ ಬಿಡಿಸ್ಕೊಡ್ತೀನಿ ತಾಳಪ್ಪ ಅವು ಅದಕ್ಕೇನಂತೆ. ನೀನೇನು ತಲೆ ಕೆಡಿಸ್ಕೊಬೇಡ, ಅದಕ್ಕೇನಂತೆ ಎಲ್ಲ ಆಸೆನೇ ದಾರಿ ಬಿಡಿಸ್ಕೊಡ್ತೀವಿ. ನಾವೇನು ಮಾತಿನಂತೆ ನಡ್ಕೊಳ್ತೀವೋ ಅದರಂತೆ ನಾವು ನಡ್ಕೊಳ್ತೀವಿ ಕಣಪ್ಪ. ನೀನೇನೂ ಮನೆ ಹತ್ರ ಬಂದುಬಿಟ್ಟು ನಮಗೆ ಹೇಳೋ ಅವಶ್ಯಕತೆ ಏನು ಇರಲಿಲ್ಲ. ಆದರೂ ಇರಲಿ ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ. ಒಂದು ಸ್ವಲ್ಪ ದಿವಸ ತಡ ಆಯಿತು, ಅದಕ್ಕೆ ನೀನನ್ನು ಬಂದಿದ್ದೇನು ತಪ್ಪಂತ ನಾನೇನು ಹೇಳ್ತಿಲ್ಲ. ಆಯಿತು ಬಾರಪ್ಪ ಕೂತ್ಕ. ಏನು ಟೀ ಕುಡಿತೀಯೋ, ಜ್ಯೂಸ್ ಕುಡಿತೀಯೋ, ಮಜ್ಜಿಗೆ ಏನಾದರೂ ಕುಡಿತೀಯೋ, ಏನು ಊಟ ಗೀಟ ಮಾಡ್ತೀಯಾ? ಬಾರಪ್ಪ ಕೂತ್ಕ ಬಾರಪ್ಪ. ಅಪರೂಪಕ್ಕೆ ಬಂದಿದ್ಯಾ? ಇಲ್ಲ ಗೌಡ್ರೆ, ನಮಗೆ ಕೂತ್ಕೊಳ್ಳೋ ಅಷ್ಟು ಪುರ್ಸೊತ್ತಿಲ್ಲ ಇವಾಗ. ನಮಗೂ ಬಲು ಕೆಲಸಗಳಿದ್ದಾವೆ. ತೋಟ ನೋಡ್ಕೋಬೇಕು, ಹೊಲ ನೋಡ್ಕೋಬೇಕು, ತೋಟದ ಹತ್ರ ಎಲ್ಲ ಕೆಲಸದವ್ರಿಗೆಲ್ಲ ಬಿಟ್ಟು ಬಂದಿದ್ದೀವಿ ನಾವು. ಎಲ್ಲ ಭಾಳ ಕೆಲಸಗಳೆಲ್ಲ ಇರ್ತವೆ ನಮಗೆ. ಸುಮ್ಮನೆ ನಮಗೆ ಅಟೆ ಕೂತ್ಕೊಂಡು ಮಾತಾಡೋ ಅಷ್ಟು ನಮಗೆಲ್ಲ ಪುರ್ಸೊತ್ತಿರಲ್ಲ. ದಯವಿಟ್ಟು ಒಂದು ಸ್ವಲ್ಪ ಬೇಗ ಕರೆಸ್ಬಿಟ್ಟು ಆದರೆ ಇವತ್ತೇನೆ ಅತ್ಲಾಗ ನಮಗೆ ಒಂದು ಸ್ವಲ್ಪ ದಾರಿ ಮಾಡಿಕೊಟ್ಬಿಡ್ರಿ ಎಲ್ಲ ಸಿ. ಆಯಿತು ಕಣಪ್ಪ. ಸಾವುಕಾರ ಒಂದು ರೇಟು ಸಮಾಧಾನದಿಂದ ಇರಬೇಕು. ಹಿಂಗೆಲ್ಲ ಆ ಥರ ಮಾಡಿದ್ರೆ ಆಗಲ್ಲ ಕಣಪ್ಪ. ಏನು ಕೆಲಸ ಆಗಬೇಕಾದ್ರೂ ಒಂದು ರೇಟು ಸಮಾಧಾನದಿಂದ ಇರಬೇಕು. ಅದೇ ಯಾಕೆ ಬರೀ ಕೋಪದಲ್ಲೇ ಮಾತಾಡ್ತೀಯಲ್ಲ? ಒಂದು ರೇಟು ಸಮಾಧಾನದಿಂದ ಮಾತಾಡೋ. ರಂಗಜ್ಜ ಏನು ಬೇರೆ ಊರವರಲ್ಲ, ನೀನು ಏನು ಬೇರೆ ಊರವರಲ್ಲ. ಯಾವತ್ತಿದ್ರೂ ಊರವ್ರ ಮೇಲೆ ನಾವು ಜಗಳ ಬೈದಾಡ್ಕೊಳೋದು ಇವೆಲ್ಲ ಸಾಮಾನ್ಯ. ಈಗ ಅಕ್ಕಪಕ್ಕದಲ್ಲೆಲ್ಲ ಇರ್ತೀವಂದ್ರೆ ಇವೆಲ್ಲ ಚಿಕ್ಕ ಪುಟ್ಟಕ್ಕೆ ವಿಷಯಕ್ಕೆಲ್ಲ ಜಗಳ ಆಗ್ತಿರುತ್ತೆ. ಅದನ್ನೇ ದೊಡ್ಡದು ಮಾಡ್ಕೊಂಡ್ಬಿಟ್ಟು ದ್ವೇಷ ಸಾಧನೆ ಮಾಡ್ಕೊಂಡು ಹೋಗೋದು ದೊಡ್ಡದಲ್ಲ ಕಣಪ್ಪ ಸಾವುಕಾರ. ನೀನು ವಯಸ್ಸಿನಲ್ಲಿ ರಂಗಜ್ಜಿಗಿಂತ ಕಿರಿಯನು ಇರಬೇಕು. ಆದರೆ ರಂಗಜ್ಜ ಬಗ್ಗೆ ನನಗೆ ಭಾಳ ಚೆನ್ನಾಗಿ ಗೊತ್ತೈತೆ. ಪಾಪ ಅವನು ಶತ್ರುಗಳೇ ಆಗಿರಲಿ, ಶತ್ರುಗಳ ಹತ್ರನೂ ಯಾವತ್ತೂ ಕೂಡ ಅವ್ನು ಜಗಳ ಮಾಡೋಕ್ಕೆ ಹೋಗಲ್ಲ, ಮೋಸ ಮಾಡೋನಲ್ಲ. ಅಂಥ ಮನುಷ್ಯನ ಮೇಲೆ ದ್ವೇಷ ಸಾಧನೆ ಮಾಡೋಕ್ಕೆ ಹೋಗ್ಬೇಡ ಕಣಪ್ಪ, ನಿನಗೆ ಒಳ್ಳೇದಾಗಲ್ಲ. ಭಗವಂತ ನಿನಗೂ ಒಳ್ಳೇದು ಮಾಡಲ್ಲ. ನಿನಗೂ ಇಬ್ಬರಾಳು ಗಂಡು ಮಕ್ಳಿದ್ದಾರೆ, ಅವ್ರಿಗೆ ಮುಂದೆ ಒಳ್ಳೇದಾಗಬೇಕಂದ್ರೆ ನೀನು ಒಳ್ಳೆ ರೀತಿಲಿ ನಡ್ಕೊಳಪ್ಪ. ಪಾಪ ರೈತ ಅವನು, ದುಡಿದು ಕಷ್ಟಪಟ್ಟು ಜೀವನ ಮಾಡ್ತಿರೋನು. ಅವನಿಗೆಲ್ಲ ಮೋಸ ಮಾಡೋದಕ್ಕೆ ಹೋಗ್ಬೇಡ. ಕೋಪ ಮಾಡ್ಕೊಳೋದು, ದ್ವೇಷ ಸಾಧನೆ ಮಾಡೋದಕ್ಕೆ ಹೋಗೋದು, ಮತ್ತೊಂದು ಮಗದೊಂದು ಮಾಡೋದಕ್ಕೆ ಹೋಗೋದು ಇವೆಲ್ಲ ಮಾಡಬೇಡ್ರಿ ದಯವಿಟ್ಟು. ಊರಲ್ಲಿ ನಾವು ಎಲ್ಲರೂ ಒಟ್ಟಿಗೆ ಅಣ್ಣತಮ್ಮಂದ್ರುಗಳು ಇದ್ದಂಗೆ ಇರಬೇಕು ಕಣಪ್ಪ ಸಾವುಕಾರ. ಹಂಗೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡ ದಯವಿಟ್ಟು. ನೋಡಿ ಇವಾಗಲೇ ಹೇಳ್ತಿದ್ದೀನಿ. ಅಲ್ಲ ಗೌಡ್ರೆ, ನೀವೇನೇನೋ ಹೇಳ್ತಿರಲ್ರಿ ಗೌಡ್ರೆ. ನಾನೇನೋ ಮಾತಾಡೋಕೆ ಹೋದ್ರೆ ನೀವೇ ಒಂಥರ ಮಾತಾಡ್ತೀರಾ. ನಾನೇನಕ್ಕೆ ಅವ್ರ ಮೇಲೆ ದ್ವೇಷ ಸಾಧನೆ ಮಾಡೋದಕ್ಕೆ ಹೋಗ್ಲಿ, ಅವ್ರ ಮೇಲೆ ನಾನೇನು ಜಗಳ ಮಾಡ್ಕೊಳಕ್ಕೆ ಹೋಗ್ರಿ. ನನಗೆ ಅವೆಲ್ಲ ಇಷ್ಟ ಇಲ್ಲ. ನಮಗೇನು ನೀವೇನು ಹೇಳಿದ್ರು ಅದನ್ನ ಒಂದು ಸ್ವಲ್ಪ ನಮಗೆ ದಾರಿ ಬಿಡಿಸ್ಕೊಡ್ರಿ ಅಂತ ಬಂದಿದ್ದು. ಅದು ಬಿಟ್ಟರೆ ನಮಗೆ ಯಾರ ಮೇಲೂ ಏನು ನಮಗೇನು ದ್ವೇಷ ಏನಿಲ್ಲ ಸಾವುಕಾರ್ರೆ. ಬಂದ್ಬಿಟ್ಟಿದ್ದಾನಲ್ಲೇ ಸಾವುಕಾರ. ತಿರ್ಗಾ ಇನ್ನೇನಕ್ಕೆ ಬಂದಾನು ಏನೋ, ಅದೇನು ಜಗಳ ತೆಗಿಯಕ್ಕೆ ಬಂದಿದ್ದಾನೋ ಗೊತ್ತಿಲ್ಲ. ಅಲ್ಲೇ ಒಂದು 15-20 ದಿವಸದಿಂದ ಹೆಂಗ ನೆಮ್ಮದಿ ಆಗಿದ್ದು ಅಲ್ಲೇ ಶುರು ಹಚ್ಕೊಂಡಿದ್ದ ಕಣಜ. ನಾನು ಬಡ್ಕಂಡು ಅತ್ಲಾಗಿ ಹಾಳಾಗಿ ಹೋಗ್ಬಿಡ್ಲಿ ಅತ್ಲಾಗಿ. ಅದೇನು ಆಸ್ತಿ ಏನು ಮೊದಲಿಂದ ನಾವೇನು ಗೈಕೊಂಡು ತಿಂದಿಲ್ಲ, ಏನೂ ಬೆಳೆನೂ ಬೆಳೆದಿಲ್ಲ, ನಮ್ದಲ್ಲ ಅಂತ ನಾವು ಹೆಂಗ ಇದ್ವು. ಅತ್ಲಾಗ ಹೋಗ್ಲಿ ಅತ್ಲಾಗಿ ಸುಮ್ಮನಾರು ಇರಲಿಲ್ಲ ನೀನು. ನಮ್ಮ ಅಪ್ಪಂದೆ ಐತೆ ಬಿಡಲ್ಲ ಅಂತ ನೀನು ಹಠ ಮಾಡ್ಕೊಂಡು ನೋಡು. ಇವ್ರದ್ದು ಯಾವಾಗ್ಲೂ ಈ ಜಗಳ ಮಾಡ್ಕೊಳ್ಳೋದು ಬರೀ ಇದೇ ಆಯ್ತು ಕಣಜ. ಅತ್ಲಾಗ ಸುಮ್ಮನೆ ಅತ್ಲಾಗಿ ಕೈ ಬಿಟ್ಬಿಟ್ರು ಆಗ್ತಿತ್ತು ಅತ್ಲಾಗಿ. ನಮ್ಗಂತೂ ಈ ಜಗಳ ಮಾಡೋದು ಇವೆಲ್ಲದೂ ಹಿಂಗೆಲ್ಲ ತೀರ್ಮಾನ ಮಾಡೋದು ಇದಂದ್ರೆ ನನಗೆ ಆಗಲ್ಲ. ನಿನ್ಕಳೆ ನೀನು ಒಂದು ರೇಟು ಅದ್ಯಾಕೆ ಹಿಂಗಾಡ್ತೀಯ? ನಾವೇನು ಬೇರೆ ರಾಸ್ತಿಯನ್ನು ಏನು ಇದು ಮಾಡಿಲ್ಲ. ನಮ್ಮಪ್ಪಂದೇನಾಯ್ತು ಅದನ್ನ ತಗೊಂಡಿದ್ದೀನಿ, ನೀನು ಸುಮ್ಮಕ್ಕೆ ನಿನ್ಕೋಬೇಕು ನೀನು. ರಂಗಜ್ಜ ಬಂದ ಕಣಪ್ಪ ಹೆಂಗ ಸದ್ಯ. ರಂಗಜ್ಜ ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ನಿನಗೆ ಮನೆ ಹತ್ರ ಕರೆದಿದ್ದೀನಂತ ಪಾಪ ನೀನು ಕೆಲಸ ಅದು ಇದು ತೋಟತಾವ ಹೊಲತ್ತಾವ ಒಂದು ಗಳಿಗೆ ಪುರ್ಸತಿ ಇಲ್ದಂಗೆ ಕೆಲಸ ಮಾಡೋ ಮನುಷ್ಯ. ನಿನಗೆ ಕರೆದ್ಬಿಟ್ಟು ನಾನು ಟೈಮ್ ವೇಸ್ಟ್ ಮಾಡಿಸೋದು ನನಗೂ ಏನು ಇಷ್ಟ ಇರಲಿಲ್ಲ. ಆದರೆ ಇವರು ಸಾಹುಕಾರರು ಒಂದು ಸ್ವಲ್ಪ ಅದೇ ನಿಮ್ಮ ಹೊಲದ ಪಕ್ಕದಲ್ಲಿ ನಿಮ್ಮದು ಹೊಲದಲ್ಲಿ ಸ್ವಲ್ಪ ಜಾಗ, ಅವರು ಹೊಲದಲ್ಲಿ ಸ್ವಲ್ಪ ಜಾಗ ಬಿಡಿಸಿ ಅದೇನೋ ಗಾಡಿಗಳು ತಿರ್ಗಾಡೋದಕ್ಕೆ ಮಾತಾಡಿದ್ವಲ್ಲಪ್ಪ, ರೋಡ್ ಬಿಟ್ಕೊಡ್ಬೇಕಂತ. ಹಂಗಾಗಿ ಸಾಹುಕಾರರು ನಮ್ಗೆ ಅರ್ಜೆಂಟಾಗಿ ಬೇಕು ದಾರಿ, ಸ್ವಲ್ಪ ಬಿಡಿಸ್ಕೊಡ್ರಿ ಅಂತ ಬಂದಿದ್ದಾರೆ. ನಾನು ಅದಕ್ಕೆ ತಡಿಯಪ್ಪ ರಂಗಜ್ಜಿಗೆ ಬರೆ ಹೇಳಿದ್ದೀನಿ, ಮೊದಲೇ ಬರ್ತಾರೆ ತಡಿಯಪ್ಪ ಅಂತ ಹೇಳಿದ್ದೆ. ಇವಾಗ ಪುರ್ಸತ್ತಿದ್ರೆ ಅತ್ಲಾಗಿ ಇವತ್ತೇ ಹೋಗ್ಬಿಟ್ಟು ಅದೇನು ದಾರಿ ಇದು ಮಾಡ್ಕೊಂಬಿಡೋದೇನಪ್ಪ ರಂಗಜ್ಜ. ಯಾವತ್ತಿದ್ರು ಮಾಡಲೇಬೇಕಲ್ವೇನೋ. ನೋಡು ಯಾವತ್ತು ಮಾಡ್ಸೋಣಂತ. ಇವತ್ತು ಪುರ್ಸತ್ತಾಗಿದ್ರೆ ಹೋಗ್ಬಿಡೋ ನಡಿ ಅತ್ಲಾಗಿ. ಗೌಡ್ರೆ ಆಯಿತು ಗೌಡ್ರೆ, ನಿಮ್ಮ ಮಾತಿಗೆ ನಾನು ಯಾವತ್ತೂ ಬೆಲೆ ಕೊಡೋನು. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಬರ್ತೀನಿ ಇವತ್ತೇನೇ ಬರ್ತೀನಿ. ಅಲ್ಲಿ ದಾರಿ ಎಲ್ಲ ಬಿಡಿಸೋದಕ್ಕೆ ಜಾಗ ಏನು ನೀವೇನು ಮಾತಾಡಿದಿರೋ ಅದ್ರ ಮಾತಂತೆ ನಾನು ನಡ್ಕೊಳ್ತೀನಿ. ಆದರೆ ಗೌಡ್ರೆ ನಾನು ಅರ್ಜೆಂಟಾಗಿ ಇವತ್ತು ತಿಪ್ಟೂರಿಗೆ ಹೋಗ್ತಿದ್ದೀನಿ. ನನಗೊಂದು ರೇಟು ಕೆಲಸಗಳಿದ್ದಾವೆ ಬೇಕಾದಷ್ಟು. ಹಂಗಾಗಿ ನಾನು ಹೋಗ್ತಿದ್ದೀನಿ, ಅರ್ಜೆಂಟಾಗಿ ಹೋಗಬೇಕು ನಾನು. ಬೇಕಾದ್ರೆ ಒಂದು 2-3 ಗಂಟೆ ಮೇಲೆ ನಾನು ಪುರ್ಸೊತ್ತಾಗಿ ಆಗ್ತೀನಿ ಗೌಡ್ರೆ. ನೀವು ಮತ್ತೆ ದಯವಿಟ್ಟು ಬೇಜಾರಂತೂ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಾನು
ಬರಬೇಕಿತ್ತು ನೀವು ಹೇಳಿದ ಟೈಮು ಒಂದು ಸ್ವಲ್ಪ ಅರ್ಜೆಂಟಾಗಿ ಹೋಗ್ತಿದ್ದೆ ಕಣ್ರಿ ಗೌಡ್ರೆ. ಏನಾದ್ರೆ ನಮ್ಮ ಗೌಡ್ರು ಕೊಡ್ದಾರಲ್ಲ ಬರೇಳಿದಾರಲ್ಲ ಅಂತ ಮಾತಾಡ್ಸ್ಕೊಂಡು ಅದೇನು ಕೇಳ್ಕೊಂಡು ಹೋಗೋಣ ಅಂತಾನೆ ಬಂದೆ. ಅದು ಬಿಟ್ಟರೆ ಇನ್ನೇನಿಲ್ಲ ಕಣ್ರಿ ಗೌಡ್ರೆ. ನಾನು ನಮ್ಮ ಅಜ್ಜಿ ಹೋಗ್ತಿದ್ದೀವಿ, 3 ಗಂಟೆ ಅಷ್ಟೊತ್ತಿಗೆ ಬಂದುಬಿಡ್ತೀವಿ ಕಣ್ರಿ ಗೌಡ್ರೆ. ಸೀದಾ ನಾನು ತಿಪ್ಟೂರಿಂದ ಬರೋನು ಅಲ್ಲಿ ನಮ್ಮ ಹೊಲ್ದ ಹತ್ರನೇ ಬರ್ತೀನಿ. ನೀವು ಬಂದಿರ್ರಿ ಅಷ್ಟರಲ್ಲಿ. ಅದೇನು ನೀವು ಹೇಳ್ದೆ ಹಂಗೇನೆ ಅದೇನು ದಾರಿ ಬಿಡಿಸೋಣಂತೆ, ಅದಕ್ಕೇನಂತೆ ದಾರಿ ಮಾಡ್ಕೊಡೋಣಂತೆ, ಅದಕ್ಕೇನಂತೆ. ಅಪ್ಪ ಸಾವ್ಕಾರ, ನಮ್ಮ ರಂಗಜ್ಜ ಇವತ್ತೇನೇನೋ ಬರ್ತಾರಂತೆ. ಆದರೆ ಇವಾಗ ಆಗಲ್ಲ, ತಿಪ್ಟೂರಿಗೆ ಹೋಗ್ಬಿಟ್ಟು ಸಾಯಂಕಾಲ ಒಂದು 3 ಗಂಟೆ ಅಷ್ಟೊತ್ತಿಗೆ ಬರ್ತಾರಂತೆ. 3 ಗಂಟೆ ಮೇಲೆ ಬೇಕಾದ್ರೆ ಅದೇನು ನೀನು ಕೆಲಸಗಳಿದಾವಲ್ಲಪ್ಪ, ಅದೇನು ಅದು ಹೊಲ್ದ ಹತ್ರ ಏನು ದಾರಿ ಜಾಗ ಬಿಡಿಸ್ಬೇಕು ನೋಡು, ಅದನ್ನ ಬಿಡಿಸ್ಕೊಡೋಣಂತೆ. ಸರಿಯೇನಪ್ಪ? ಅಲ್ಲಿ 3 ಗಂಟೆಗೆ ನೀನು ಬಂದ್ಬಿಡು, ನಾನು ಬರ್ತೀನಿ. ಇನ್ನೂ ಹಿರೇ ಮನುಷ್ಯರುಗಳು ಯಾರ್ಯಾರಿದಾರೋ ಅವ್ರಿಗೂ ಕರ್ಕೊಳ್ತೀನಿ. ಯಾಕಂದರೆ ನಂದು ಒಬ್ಬನದ್ದೇ ತೀರ್ಮಾನ ಅಲ್ಲ, ಎಲ್ಲರೂ ಇರಬೇಕು. ಹಿರೇ ಮನುಷ್ಯರವರು, ಬುದ್ಧಿವಂತರು, ವಯಸ್ಸಾದವರು, ಅನುಭವಸ್ಥರು ಅವರೆಲ್ಲರೂ ಇರಬೇಕು. ಬರೀ ನಾವೇನೇನೇನು ಮಾಡ್ಕೊಳೋದಲ್ಲ ಅಲ್ಲಿ ದಾರಿ. ಅವರು ಬರ್ತಾರೆ, ರಂಗಜ್ಜನನ್ನು ಬರ್ತೀನಂತ ಹೇಳ್ದೇನೆ. ಏನು ಒಂದು ಅರ್ಧ ಗಂಟೆ 1/4 ಗಂಟೆ ಹೆಚ್ಚು ಕಮ್ಮಿ ಬರ್ಬೋದು ಪಾಪ. 3 ಗಂಟೆ ಅಂದರೆ 3 ಗಂಟೆಗೆ ಬರ್ತಾನಂತ ನಾವು ಹೇಳೋದಕ್ಕಾಗಲ್ಲ ಪಾಪ. ಅವನು ಕೆಲಸ ಎಲ್ಲ ಇರ್ತವೆ, ಬಸ್ಗಳು ಅವೆಲ್ಲ ನಾನು ಟೈಮ್ ಸರಿಯಾಗಿ ಸಿಗ್ಬೇಕಲ್ಲ ಅವನಿಗೂ ಪಾಪ. ಹಂಗಾಗಿ 3 ಗಂಟೆಗೆ ಬಂದ್ಬಿಡಪ್ಪ ನೀನು. ಯಾಕಂದ್ರಿ ಗೌಡ್ರೆ, 1 ವಾರ 15 ದಿವಸದಿಂದ ಬರೀ ಇದೇ ಗೋಳ ಆಯ್ತಲ್ಲ ನಮಗೆ. ಏನು ಮಾತಿನಂತೆ ನಡ್ಕೊಂಡಿದ್ದೀರೋ ಅದನ್ನು ಬಿಡಿಸ್ಕೊಟ್ಬಿಡ್ಬೇಕಪ್ಪ ಬೇಗ ನಮಗೆ. ದಿನಾಲೂ ಅದೇ ಒಳ್ಳೆ ಗೋಳ ಆಯಿತು ನಮಗೆ. ಲೇ ಸಾವ್ಕಾರ, ನೀನು ಹಿಂಗೆ ಅರ್ಜೆಂಟ್ ಮಾಡಿದ್ರೆ ಆಗಲ್ಲ ಕಣಪ್ಪ. ಎಲ್ಲರೂ ನೀನಂತೂ ಸಾವ್ಕಾರ ಕಣಪ್ಪ. ಆಳು ಕಾಳುಗಳೆಲ್ಲ ಇಟ್ಕೊಂಡಿದ್ದೀರಾ, ಎಲ್ಲ ಕೆಲಸ ಮಾಡಿಕೊಡ್ತಾರೆ. ನಮ್ಮ ರಂಗಜ್ಜ ಬಡವ ಕಣಪ್ಪ, ರೈತ, ಕಷ್ಟಪಡಬೇಕು, ಅವ್ರು ಮಾಡಬೇಕು. ಏನು ಮಾಡ್ತೀಯ ಹೇಳು? ಅವನಿಗೂ ಪುರ್ಸೊತ್ತು ಸಿಗ್ಬೇಕಲ್ಲಪ್ಪ, ಏನು ಮಾಡ್ತೀಯ ಈಗ? ಅವ್ನು ಹೇಳಿ ಟೈಮಿಗೆ ಬರ್ತಾನೆ, ನೀನು ತಲೆ ಕೆಡಿಸ್ಕೊಬೇಡ, ಬಂದು ಬಾರ ಹೋಗಪ್ಪ ಸುಮ್ಮನೆ. ಇದನ್ನೇ ನೀನು ವಿಷಯ ಚಿಕ್ಕಕ್ಕೆಲ್ಲ ನೀನು ಸುಮ್ಕೇನೆ ನೀನು ಕಾಲು ಕೆರ್ಕೊಂಡು ಜಗಳ ಮಾಡಬೇಡ ದಯವಿಟ್ಟು. ನಾನು ಹೇಳ್ತಿದ್ದೀನಿ ನೋಡು, ನೀನು ಏನು 3 ಗಂಟೆಗೆ ಬಾ ಅಂತ ರಂಗಜ್ಜ ಹೇಳಿದಾನೆ, 3 ಗಂಟೆಗೆ ಬಂದ್ಬಿಡು ನೀನು ಅಲ್ಲಿ. ಗೌಡ್ರಿ ಆಯಿತು, ಹಂಗೆ ಮಾಡ್ತೀನಿ ಕಣ್ ಹೇಳ್ರಿ. ನಿಂಗಣ್ಣ ಬಾರ್ಲ ಹೋಗೋಣ, ಬಾರ್ಲ ಮಂತವ. ಕೆಲಸಗಳಿದಾವೆ, ಇನ್ನು ತೋಟತಾವ ಬೇರೆ ಹೋಗ್ಬೇಕು.